ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ವರ್ಷದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಅಟಲ್ ವಿರಾಸತ್ ಬೃಹತ್ ಸಮಾವೇಶ ನವೆಂಬರ್ 19ರಂದು ಪುತ್ತೂರಿನಲ್ಲಿ ನಡೆಯಲಿದೆ ಎಂದು ಅಟಲ್ ವಿರಾಸತ್ನ ಸಂಚಾಲಕ ವಿಧಾನ ಪರಿಷತ್ ಸದಸ್ಯರಾಗಿರುವ ಕಿಶೋರ್ ಕುಮಾರ್ ಪುತ್ತೂರು ಹೇಳಿದರು. ನವೆಂಬರ್ 19ರಂದು ಬೆಳಗ್ಗೆ 10 ಗಂಟೆಗೆ ಪುತ್ತೂರು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಬಳಿಯ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ಬೆಳಗ್ಗೆ 9:30ಕ್ಕೆ ಪುತ್ತೂರು ಶ್ರೀ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ಬಳಿಯಿಂದ ಮೆರವಣಿಗೆ ನಡೆಯಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷದ ಪದಾಧಿಕಾರಿಗಳು ಹಾಗೂ ರಾಜ್ಯ ಮಟ್ಟದ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ವೆಂಕಟರಮಣ ದೇವಸ್ಥಾನದಲ್ಲಿ ಶೋಭಾಯಾತ್ರೆ ಸಮಾಪನಗೊಂಡು ಅಲ್ಲಿ ಒಂದು ಅದ್ದೂರಿಯಾಗಿ ಸಭಾ ಕಾರ್ಯಕ್ರಮ, ಅಟಲ್ಜಿಯವರ ಜನ್ಮ ಶತಾಬ್ದಿಯ ಕಾರಣಕ್ಕೋಸ್ಕರ ಜಿಲ್ಲೆಯ ಕಾರ್ಯಕ್ರಮವನ್ನ ಪುತ್ತೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ಬೂತಿನಿಂದ ಪುತ್ತೂರಿಗೆ ಕೊಟ್ಟ ಕಾರಣಕ್ಕೋಸ್ಕರ ಪುತ್ತೂರಿನ ಪ್ರತಿ ಬೂತಿನಿಂದ ಕಾರ್ಯಕರ್ತರು ಅತ್ಯಂತ ಹುಮ್ಮಸ್ಸಿನಿಂದ ಬರ್ತಿದ್ದಾರೆ, ಯುವಕರು ಬರ್ತಿದ್ದಾರೆ, ಹಿರಿಯರು ಬರ್ತಿದ್ದಾರೆ. ಕಾರಣ ಅಟಲ್ಜಿ ಈ ದೇಶ ಕಂಡ ಒಂದು ಅಪ್ರತಿಮ ನಾಯಕ. ಅವರು ಯಾವ ರೀತಿ ಅಂದ್ರೆ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನ ಅದು ಎನಿಸಿದ್ರೆ ಅದೊಂದು ಯುಗ ಮುಗ್ದಿ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೂ ಕೂಡ ಅವರ ನೆನಪು ಸದಾ ಇರಬೇಕು. ಯಾಕಂದ್ರೆ ಸುವರ್ಣ ಚತುಷ್ಪಥ ರಸ್ತೆಯ ಮುಖಾಂತರ ಈ ದೇಶದ ಒಂದು ನಗರವನ್ನ ಜೋಡಿಸುವ ಕೆಲಸ, ಅದ್ರ ಜೊತೆಗೆ ಸಾಕ್ಷರತೆಯ ಮುಖಾಂತರ ಸರ್ವ ಶಿಕ್ಷಾ ಅಭಿಯಾನದ ಮುಖಾಂತರ ಇವತ್ತೇನು ಇಡೀ ದೇಶವೇ ಸಾಕ್ಷರತೆಗೆ ಸಾಕ್ಷಿ ಆಗ್ಲಿಕ್ಕೆ ಕಾರಣ ಅಟಲ್ಜಿಯವರು. ಅದ್ರ ಜೊತೆಗೆ ಅಟಲ್ಜಿಯವರು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರ ಗ್ರಾಮದ ಒಂದು ಕೊಂಡಿಯನ್ನು ಜೋಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಪೋಖ್ರಾನ್ ಅಣು ಪರೀಕ್ಷೆಯ ಮುಖಾಂತರ ಪ್ರಪಂಚಕ್ಕೆ ವಿಶ್ವದ ಶಕ್ತಿಯನ್ನು ತೋರಿಸಿಕೊಟ್ಟಂತ ಧೀಮಂತ ನಾಯಕ, ಕವಿ ಹೃದಯಿ, ಬರಹಗಾರ, ಉತ್ತಮ ವಾಗ್ಮಿ. ತಮ್ಮ ಮೃದು ಸ್ವಭಾವದ ಮುಖಾಂತರ ಇಡೀ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರು ಮಾತನಾಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ರಾಷ್ಟ್ರಕ್ಕೆ ಮತ್ತು ಸಂಘಟನೆಗೆ ಕೊಟ್ಟಿರುವ ಅನೇಕ ಸಂಘಟನಾತ್ಮಕ ಸಂಗತಿಗಳನ್ನು ನೆನಪು ಮಾಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಒಟ್ಟು ಪುತ್ತೂರು ಬಿಜೆಪಿಗೆ ಶಕ್ತಿಯ ಕೇಂದ್ರ. ಈ ಕೇಂದ್ರದಲ್ಲಿ ಅಟಲ್ ವಿರಾಸತ್ ಮಾಡುವ ಸಂಕಲ್ಪವಿತ್ತು. ಈ ಕಾರ್ಯಕ್ರಮಕ್ಕೆ ಮುಂದೆ ಬಿಜೆಪಿ ಜನಸಂಘದ ಕಾಲದಿಂದ ಪಾರ್ಟಿಗಾಗಿ ದುಡಿದ ಅನೇಕ ಹಿರಿಯರನ್ನ ಗೌರವಿಸುವ ಕೆಲಸ ಜಿಲ್ಲಾ ಸಮಿತಿಯಿಂದ ಆಗಿತ್ತು. ನಾಳಿದ್ದು ಕೂಡ ಅಂತಹ ಕೆಲವರನ್ನ ಗುರುತಿಸಿ ಅಭಿನಂದಿಸುವ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದ್ರು. ಈಗಾಗಲೇ ಇಲ್ಲಿರುವಂತೆ ರಾಜ್ಯದ ಅಧ್ಯಕ್ಷರು ಉದ್ಘಾಟನೆಯನ್ನು ಮಾಡ್ತಾರೆ. ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಚರಿತ್ರೆ ಬಗ್ಗೆ ಅವರು ಮಾತಾಡ್ತಾರೆ. ಈ ಕಾರ್ಯಕ್ರಮ ಬೆಳಿಗ್ಗೆ 9:30 ಗಂಟೆಗೆ ಪ್ರಾರಂಭ ಆದ್ರೆ ಮಧ್ಯಾಹ್ನ 12:30 ಗಂಟೆ ತನಕ ಈ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಮತ್ತು ಮಾಜಿ ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನೀವು ಕೂಡ ಭಾಗವಹಿಸಬೇಕು. ಇದು ಅತ್ಯಂತ ಉತ್ಸಾಹದ ಕಾರ್ಯಕ್ರಮ. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶಕ್ಕೆ ಕೊಟ್ಟಿರುವಂತ ಅನೇಕ ಕೊಡುಗೆಗಳನ್ನ ನೆನಪು ಮಾಡುವಂತ ಒಂದು ಪ್ರದರ್ಶನಿ ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ರಾಷ್ಟ್ರಕ್ಕೆ ಮತ್ತು ನಮ್ಮ ಸಂಘಟನೆಗೆ ಕೊಟ್ಟಿರುವಂತ ಅನೇಕ ಸಂಘಟನಾತ್ಮಕ ಸಂಗತಿಗಳನ್ನು ಕೂಡ ನೆನಪು ಮಾಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಒಟ್ಟು ಪುತ್ತೂರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯ ಕೇಂದ್ರ. ಈ ಒಂದು ಕೇಂದ್ರದಲ್ಲಿ ಇದೇ ಕೇಂದ್ರದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮೆಲ್ಲರ ಸಂಕಲ್ಪ ಆಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ಮಾರ್ತಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ ಶೆಟ್ಟಿ, ಸುನಿಲ್ ಆಳ್ವಾ, ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರ್, ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಪಿಬಿ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED mirrors, water heaters,
BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ.